ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ರೇಪ್ ಕೇಸ್ ಸಂಬಂಧಪಟ್ಟಂತೆ ಈಗಾಗಲೇ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ಲುಕೌಟ್ ನೋಟಿಸ್ಗೂ ಕೂಡ ಕಿಮ್ಮತ್ತು ಸಿಕ್ಕಿಲ್ಲ. ಹೀಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ತಂಡ. ಸಿಬಿಐಗೆ ಅಪ್ರೋಚ್ ಮಾಡಿದೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಚಾರಣೆಗೆ ಬರೋದಕ್ಕೆ 1 ವಾರಗಳ ಕಾಲಾವಕಾಶವನ್ನು ಪ್ರಜ್ವಲ್ ಕೇಳಿದ್ರು, ಬಟ್ ಅವ್ರು ರಿಟರ್ನ್ ಟಿಕೆಟ್ ನೋಡಿದ್ರೆ ಬೇರೆದೇ ಹೇಳ್ತಾ ಇತ್ತು. ಸೊ ತಂತ್ರಗಾರಿಕೆಯನ್ನು ಎಸ್ಐಟಿ ಅಧಿಕಾರಿಗಳು ಬದಲಾಯಿಸಿಕೊಂಡಿದ್ದಾರೆ. ಲುಕೌಟ್ ನೋಟಿಸ್ ಆದ್ಮೇಲೆ ಈಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ ಈಗ ಇಂಟರ್ಪೋಲ್ನಲ್ಲಿ ಸಾಮಾನ್ಯವಾಗಿ 7 ರೀತಿ ನೋಟಿಸ್ಗಳಿರುತ್ತೆ. ಬ್ಲೂ ಕಾರ್ನರ್, ರೆಡ್ ಕಾರ್ನರ್, ಗ್ರೀನ್ ಕಾರ್ನರ್ ನೋಟಿಸ್ ಅಂತೆಲ್ಲ ಒಂದೊಂದಕ್ಕೆ ಒಂದೊಂದು ಅರ್ಥ ಬರುತ್ತೆ. ಸೊ ಈಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊರಡಿಸೋದಕ್ಕೆ ಬೇಕಾಗಿರೋ ಎಲ್ಲ ತಯಾರಿಯನ್ನ ಎಸ್ಐಟಿ ಮಾಡ್ಕೊಂಡಿದೆ. ಆಮೇಲೆ ಬ್ಯೂರೋಕ್ರೇಸಿಗಳು ಸಾಮಾನ್ಯವಾಗಿ ಈ ನೋಟಿಸ್ಗಳನ್ನು ಕೊಡುತ್ತೆ, ಅಂದ್ರೆ ಸಿಬಿಐ ಯೂಶಲಿ ತನಿಖಾ ಸಂಸ್ಥೆ, ಅತಿ ದೊಡ್ಡ ತನಿಖಾ ಸಂಸ್ಥೆ. ಹಾಗಾದ್ರೆ ಏನಿದು ಬ್ಲೂ ಕಾರ್ನರ್ ನೋಟಿಸ್ ಅಂತ ನೋಡೋದಾದ್ರೆ, ಆರೋಪಿ ಪತ್ತೆಗೆ 7 ಬಣ್ಣಗಳ ನೋಟಿಸ್ ಬಳಕೆಯಲ್ಲಿರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಇಂಟರ್ಪೋಲ್ನಲ್ಲಿ 7 ರೀತಿ ಬಣ್ಣಗಳಲ್ಲಿ ನೋಟಿಸ್ ಇರುತ್ತೆ. ರೆಡ್ ಕಾರ್ನರ್ ನೋಟಿಸ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಈ ಆರೋಪಿ ಯಾವುದಾದ್ರೂ ಏರ್ಪೋರ್ಟು, ಗಡಿ ಅಥವಾ ಪೋರ್ಟಲ್ ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡಿ ಅಂತ ಹೇಳೋದು. ಅದೇ ರೀತಿ ಬ್ಲೂ ಕಾರ್ನರ್ ನೋಟಿಸ್ಗೂ ಒಂದು ಅರ್ಥ ಇದೆ. ಬ್ಲೂ ಕಾರ್ನರ್ ನೋಟಿಸ್ ಸಾಮಾನ್ಯವಾಗಿ ಯಾವಾಗ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಆರೋಪಿ ಯಾವ ದೇಶದಲ್ಲಿ ಇದ್ದಾನೆ ಅನ್ನೋ ಗುರುತು ಪತ್ತೆ ಹಚ್ಚೋದಕ್ಕೆ, ಅಂದ್ರೆ ಆತನ ಎಕ್ಸಾಕ್ಟ್ ಲೊಕೇಶನ್ ಯಾವುದು ಅಂತ ಟ್ರೇಸ್ ಔಟ್ ಮಾಡೋದಕ್ಕೆ, ಮತ್ತು ಆತನ ವಿರುದ್ಧ ಇನ್ನೂ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಬಾಕಿ ಇದೆ, ಸೊ ಈತ ನಿಮ್ಮ ದೇಶದಲ್ಲಿ ಕಂಡು ಬಂದ್ರೆ ನಮಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳಿ 3 ಮಾರ್ಗಗಳಲ್ಲಿ, ಗಡಿ, ಪೋರ್ಟ್ ಜೊತೆಗೆ ಏರ್ಪೋರ್ಟ್, ಈ 3 ಭಾಗಗಳಲ್ಲಿ ಈ ವ್ಯಕ್ತಿಗೆ ಇಷ್ಟು ವರ್ಷ ವಯಸ್ಸು, ಈತನ ವಿರುದ್ಧ ಇಂಥ ಪ್ರಕರಣ ದಾಖಲಾಗಿದೆ, ಈತ ಇರುವಂತಹ ದೇಶ ಯಾವುದು ಅನ್ನೋ ಮಾಹಿತಿ ನಮಗೆ ಕೊಡಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಡೋ ಪ್ರಕ್ರಿಯೆಗೆ ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಲಾಗುತ್ತೆ. ಸೊ ನಾನಾಗಲೇ ಹೇಳಿದಾಗೆ ಗ್ರೀನ್ ಕಾರ್ನರ್ ನೋಟಿಸ್ ಇರ್ಬೋದು, ಬ್ಲೂ ಕಾರ್ನರ್ ನೋಟಿಸ್ ಇರ್ಬೋದು, ರೆಡ್ ಕಾರ್ನರ್ ನೋಟಿಸ್ ಇರ್ಬೋದು, ಇದೆಲ್ಲವೂ ಕೂಡ ತನಿಖೆಗೆ ಆ ವ್ಯಕ್ತಿಯನ್ನು ಭಾರತಕ್ಕೆ ಕರೆತರೋದಕ್ಕೆ ಬೇಕಾಗಿರುವಂತಹ ಪ್ರಮುಖ ನೋಟಿಸ್ಗಳಾಗಿ ಮಾರ್ಪಡುತ್ತೆ. ಸೊ ಇದರ ಲಾಭ ಕೂಡ ಅನೇಕ ಸಲ ಇಂಟ್ರೋಗೇಷನ್ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಆಗಿದ್ದಿದೆ. ಮತ್ತು ರೆಡ್ ಕಾರ್ನರ್ ನೋಟಿಸ್ ಜಾರಿ ಆದಮೇಲಂತೂ ಅನೇಕ ಸಲ ಅಕ್ಯೂಸ್ಗಳನ್ನು ಕರ್ಕೊಂಡು ಬರೋದಕ್ಕೂ ಕೂಡ ಸಹಕಾರಿ ಆಗುತ್ತೆ. ಈಗ ಒಂದು ಪ್ರೊಸೆಸ್ನಲ್ಲಿರುವಂತಹ ಅಧಿಕಾರಿಗಳು ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಿಬಿಐ ಜೊತೆಗೆ ಕಾನ್ಸ್ಟೆಂಟ್ ಟಚ್ಚಲ್ಲಿ ಕೂಡ ಇದ್ದಾರೆ. ಪೇಪರ್ ವರ್ಕ್ಸ್ ಕೂಡ ಕಂಟಿನ್ಯೂ ಆಗ್ತಾ ಇದೆ.